ಹೆಲೋ ಆಲ್, ವೆಲ್ಕಮ್ ಟು ಸಿಲಿಕಾನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಈ ಒಂದು ಚಾನಲ್ನಲ್ಲಿ ನಾನು ನೆಕ್ಸ್ಟ್.js ಅಪ್ಲಿಕೇಶನ್ ಡೆವಲಪ್ ಮಾಡೋದು ಹೇಗೆ ಅದ್ರ ಕಾನ್ಸೆಪ್ಟ್ಸ್ನ ಕವರ್ ಮಾಡ್ತಾಯಿದ್ದೀನಿ. ಇದು ಒಂದು ಬಿಗಿನರ್ ಫ್ರೆಂಡ್ಲಿ ಟ್ಯುಟೋರಿಯಲ್ ಆಗಿರುತ್ತೆ ಮತ್ತು ಯಾರಿಗೆಲ್ಲ ಟೆಕ್ ಸ್ಟ್ಯಾಕ್ ಸ್ವಿಚ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಅವರಿಗೂ ಈ ಟ್ಯುಟೋರಿಯಲ್ ಹೆಲ್ಪ್ ಆಗುತ್ತೆ. ಮತ್ತು ನೆಕ್ಸ್ಟ್.js ಅಪ್ಲಿಕೇಶನ್ ಬಂದುಬಿಟ್ಟು React.js ಫ್ರೇಮ್ವರ್ಕ್ ಮೇಲೆ ಬಿಲ್ಡ್ ಮಾಡಿರೋದ್ರಿಂದ React.js ಕಾನ್ಸೆಪ್ಟ್ಸ್ ಕೂಡ ಕವರ್ ಮಾಡಬೇಕಾಗಿರುತ್ತೆ. ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲೆಲ್ಲ ನಾನು React.js ಕಾನ್ಸೆಪ್ಟ್ ಕೂಡ ಕವರ್ ಮಾಡ್ತಾಯಿದ್ದೀನಿ. ಇದು ಒಂದು ಈ ಟ್ಯುಟೋರಿಯಲ್ನ ಬ್ರೀಫ್ ಡಿಸ್ಕ್ರಿಪ್ಷನ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಎಕ್ಸ್ಪೀರಿಯೆನ್ಸ್. ನಾನು IT ಇಂಡಸ್ಟ್ರಿಯಲ್ಲಿ 10+ ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ Node.js, React.js ಮೇಲೆ ಮತ್ತು Next.js ಮೇಲೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಇದೆ. ಅಲಾಂಗ್ ವಿತ್ ದಟ್ .NET ಮೇಲೆ ಕೂಡ ವರ್ಕ್ ಮಾಡಿದ್ದೀನಿ. ಇದು ನನ್ನ IT ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾವು ಲೆಟ್ಸ್ ಮೂವ್ ಆನ್ ಟು ಟೇಬಲ್ ಆಫ್ ಕಂಟೆಂಟ್ಸ್. ನಾನು ಈ ಟ್ಯುಟೋರಿಯಲ್ನ ಏನು ಕವರ್ ಮಾಡ್ತಾಯಿದ್ದೀನಿ ಅನ್ನೋದನ್ನ ನೋಡೋಣ. ಫುಲ್ ಸ್ಟ್ಯಾಕ್ ಅಂದರೆ ಏನು, Next.js ಅಂದರೆ ಏನು, NVM ಸೆಟಪ್ನ ವಿಂಡೋಸ್ ಮತ್ತು ಮ್ಯಾಕಲ್ಲಿ ಹೇಗೆ ಸೆಟಪ್ ಮಾಡೋದು, Next.js ಆ್ಯಪ್ ಹೇಗೆ ಸೆಟಪ್ ಮಾಡೋದು, ಫೋಲ್ಡರ್ ಸ್ಟ್ರಕ್ಚರ್ ಮತ್ತು ಆ್ಯಪ್ನ ಹೇಗೆ ರನ್ ಮಾಡೋದು ಅನ್ನೋದನ್ನ ಈ ಫಸ್ಟ್ ಟ್ಯುಟೋರಿಯಲಲ್ಲಿ ನಾನು ಕವರ್ ಮಾಡ್ತಾಯಿದ್ದೀನಿ.